ತಂದೆ ತಾಯಿನ ದೂರ ಕೊಟ್ಟಿದ್ದಾರೆ ಏನೈತಿ ಅದೆಲ್ಲ ಸುಳ್ಳು ಸುದ್ದಿ ರೀ. ನಾ ಎಲ್ಲ ಸ್ವಇಚ್ಛೆ ಲೋಗೋ ಡೌನ್ ಮಾಡಿ ಸೈಲೆಂಟ್ ಆಗ್ರಿ ನೀವು ಪಬ್ಲಿಕ್ ಲೋಗೋ ಡೌನ್ ಮಾಡ ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ. ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸ್ಟೇಷನಿಗೆ ಬಂದು. ಅಂದರೂ ಪೊಲೀಸರು ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು. ನಾವು ಒಮ್ಮೆ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ, ನಾನು ಪ್ರೀತಿಸಿ ಮದುವೆ ಆಗೇವ್ರಿ ಅಂತಂದು. ಆಮೇಲೆ ನಾವು ಸ್ವ ಇಚ್ಛೆಯಿಂದ ಆಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದ್ರ ನಡಕ ಜಾತಿ ತಗೊಂಬರತ್ತಾರ ಬರೇ. ಯಾಕಂತ ತಿಳಿಯೋದು ಇಷ್ಟೆಲ್ಲ ಸುದ್ದಿ ಹಬ್ಸಾತಾರೆ. ಮದುವೆ ಯಾವಾಗಾದ್ರಿ? ಜೂನ್ 5 ಆಗೇವಿ. ಮತ್ತೆ ಈಗ ಯಾಕೆ ಇಶ್ಯೂ ಮುನ್ನೆಲೆ ಬಂತಿದೆ ಏನ್ರಿ? ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮ ಅವ್ವ ನಮ್ಮಪ್ಪ ಮನೆಗೆ ಹೋಗುದು ಬರೋದು ಅದೇನ್ರಿ. ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗಿ 2 ಡೇಸ್ ಆತ ನಮ್ಮ ಅವ್ವ ನಮ್ಮಪ್ಪ ಯಾಕೆ ಈ ಪರಿ ಹಿಂಗೆ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರು ಮೈಂಡ್ ವಾಶ್ ಗೊತ್ತಿಲ್ಲ. ಒಂದು ಫೋನ್ ಕಾಲ್ ಮಾಡ್ತೀರಿ ನಿಮ್ಮ ಮಾವರಿಗೆ, ಅಲ್ಲಿ ಭಯ ಪಡ್ಕೊಂಡ್ ಮಾಡ್ತೀರಿ. ನಮ್ಮ ಅಮ್ಮಗೆ ಹಿಂಗೆ ಹೇಳ್ರಿ, ನಮ್ಮ ಅಪ್ಪಾಜಿಗೆ ಹಿಂಗೆ ಹೇಳ್ರಿ, ನನ್ನ ಮರಿ ಅದ್ ನಂದೇ ವಾಯ್ಸ್ ಅಂತಂದು ಏನು ಗ್ಯಾರಂಟಿ ಸರ್? ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನು ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗೆ 1000 ವಿಡಿಯೋಸ್ ಬರ್ತಾವೆ ಸರ್. ಅದಕ್ಕೊಂದು ಕ್ಲಾರಿಟಿ ಅದ್ ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾದ ಇದಕ್ಕೆ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ಇದೆ ನನ್ನ ಲಾಸ್ಟ್ ಮಾತು ಸರ್. ನಾ ಸ್ವ ಇಚ್ಛೆಯಿಂದ ಆಗೇನು ಸರ್. ನನ್ನ ಡಿಸಿಷನಿಂದ ನಾನೇ ಬಂದೇನು ಸರ್. ಯಾರು ಫೋರ್ಸಲ್ಲಿ ಮಾಡಿ, ಯಾರು ಮೈಂಡ್ ವಾಶು ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನ್ಯಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವ ಇಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ಅದು ಸರ್ ಜೂನ್ 5 ಮದುವೆ ಆಗೈತಲ್ಲ ಸರ್. ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರು ಸರ್. ಅದೇ ಹಾಂ ಸರ್. ಇವಾಗ ಅಂದ್ರೆ ಸರ್ ಈಗ ಜೂನ್ 5 ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಂದ ಅದೆಲ್ಲ ಒಪ್ಕೊಂಡು ಫೋನ್ಯಾಗ ಮಾತಾಡ್ಕೊಂತಾನೆ ಇದ್ವಿ. ಗಂಡನ ಮನೆಗೆ ಹೋಗ್ತಾರೆ, ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾರೆ. ಗಂಡನ ಮನೆಗೆ ಹೋಗ್ತೇನೆ ಸರ್. ನಾ ರಿಜಿಸ್ಟರ್ ಮ್ಯಾರೇಜ್ ಆಗುವಾಗ ಫೇಕ್ ಡಾಕ್ಯುಮೆಂಟ್ ಕೊಟ್ಟರು, ಅಡ್ರೆಸ್ ಅಂತಾರೆ. ಅದಕ್ಕೆ ಮುಂಡಗೋಡದ ಫೇಕ್ ಡಾಕ್ಯುಮೆಂಟ್ಸ್ ಅದೇ ಸರ್ ಏನು ಹೇಳತ್ತೇನೆ ಸರ್. ನಾ ಈಗ ಅದಕ್ಕೆ ಅಂದ್ರೆ ಕ್ಲಿಯರ್ ಆಗಿ ಹೇಳಿದೆ ಸರ್. ಈಗ 2 ಡೇಸಿಂದ ಏನೇನು ನ್ಯೂಸ್ ಬರತ್ತವಲ್ಲ ಸರ್, ಅದೆಲ್ಲ ಫೇಕ್. ಏನೇನೋ ಈ ಕಿಡ್ನ್ಯಾಪ್ ಅಂತಂದ್ರೆ ಅಪಹರಣ, ಆಮೇಲೆ ಫೇಕ್ ನ್ಯೂಸ್, ಆಮೇಲೆ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ಸ್ ಹೇಳತ್ತಾರ ಸರ್. ನಾವು ಶೂಟಿಗೆಲ್ಲ ಮುಂಡ್ಗೋಳು ಹೋಗಿದ್ದರಿಂದ ಯೂಟ್ಯೂಬ್ದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಕಿತ್ರಿ ಸರ್. ಮೇಡಮ್ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಇರಲಿಲ್ಲ ಅಥವಾ ಮುಂಡಗೋಡದಾಗ ಬೇಕಂತ ಆದ್ರೆ ಯಾಕೆ ಮುಂಡಗೋಡದಾಗ ರಿಜಿಸ್ಟರ್? ಅಲ್ಲಿ ಶೂಟಿಗೆ ಹೋಗೋದು ಬರೋದು ಇತ್ರಿ ಸರ್. ನಾವು ಅಲ್ಲಿ ಶೂಟ್ ಎಲ್ಲ ಮಾಡೇವಿ ಸರ್. ಅದೆಲ್ಲ ನಾ ಅಪ್ಲೋಡ್ ಮಾಡೇನಿ ಸರ್. ಹುಬ್ಬಳ್ಳಿ ಧಾರವಾಡನಾಗ ನೀವು ಅಲ್ಲೇ ಮದುವೆ ಈಗ ತಂದೆ ತಾಯಿ ಅಂತ ತಂದೆ ಅಂದ್ರೆ ಒಂದು ನಿಮಿಷ ದಯವಿಟ್ಟು. ಈಗ ಸಬ್ ರಿಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲೇ ಹಾಕಾದ್ರು ಇಲ್ಲೇ ಹಾಕಾದ್ರು ಅನ್ನೋ ಪ್ರಶ್ನೆಗಿಲ್ಲ. ಇದು ಅವ್ರ ಚಾಯ್ಸ್. ಅಲ್ಲ ಇವತ್ತು ಅವ್ರು ಬಂದಿರೋದು ಅಲ್ಲ ನನ್ನ ಜೊತೆ ಮಾತಾಡುವಂತೆ. ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲೇಬೇಕಂತ ಅದೇ ಸರ್ ಏನ್ ಹೇಳಿದ್ದೆ ಸರ್. ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನ್ ರೂಲ್ಸ್ ಇಲ್ಲ ಸರ್. ಸೊ ನಾವ್ ಅಲ್ಲಿ ಶೂಟ್ ಹೋಗೋದು ಬರೋದು ಇದ್ರ ಕಾರಣ ನಾವ್ ಅಲ್ಲೇ ಆಗ್ಬೇಕಾದ. ಸೊ ಇಲ್ಲೇ ಆಗ್ಬೇಕು ಅಲ್ಲೇ ಆಗ್ಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನಿಮಗೆ ಕಾಮೆಂಟ್ಗಳಲ್ಲಿ ಜೀವ ಬೆದರಿಕೆ ಬರ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಕಂಪ್ಲೇಂಟ್ ಕೊಡ್ತೀರಾ? ಅದೇ ಪೊಲೀಸ್ ವತಿಯಿಂದ ನಂಗೆ ಪ್ರೊಟೆಕ್ಷನ್ ಬೇಕಂತ ಕೇಳ್ಕೊತೀನಿ ಸರ್. ನಾನು ಅದು ಸ್ಟೇಟ್ಮೆಂಟ್ ಸರ್ ಹಂಗೆ ಮಾಡ್ಕೊಂತ ಹೋಗ್ತಾರೆ ಸರ್. ಅವ್ರಿಗೆಲ್ಲ ಆನ್ಸರ್ ಕೊಟ್ಕೊಂತ ಕುಂದ್ರಕ್ಕಾಗಲ್ಲ. ನಿಮಗೆ ಬೇರೆ ಯಾರ ಕಡೆಯಿಂದ ಆದ್ರೂ ಅದೇ ಇದೇ ಸರ್. ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸರ್. ನಾ ಪೊಲೀಸ್ ಸ್ಟೇಷನ್ ಇಂದ ಹಾಂ ಸರ್. ಈ ಕಿಡ್ನಾಪ್ ಮಾಡ್ಯಾರ, ಆಮೇಲೆ ಫೋರ್ಸಬಲಿ ಕರ್ಕೊಂಡು ಹೋಗ್ಯಾರ ಅನ್ನೋದೆಲ್ಲ ಸುಳ್ಳು ಸುಳ್ಳು ಹೇಳ. ನಿಮ್ಮ ತಾಯಿಯವ್ರ ಜೊತೆ ಒಂದು ಆಡಿಯೋ ಐತಿ ನಿಮ್ದು. ನಿಮ್ಮ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗೆ ಎದುರಿಸಾಗತ್ತಾರ, ಹೊಡ್ಯಾಕ್ ಬರಾಕತ್ತಾರ, ಈ ರೇಂಜ್ ಒಂದು ಮಾತಾಡ್ತಾರ. ಅದೆಲ್ಲ ಕ್ಲಾರಿಟಿ ಅಲ್ಲೇ ಕೊಟ್ಟೇನಿ ಸರ್. ಥ್ಯಾಂಕ್ ಯು.